ಭಾರತ ಮಾತೆಯ ಮುಕುಟದ ಮೇಲೊತ್ತು ತ್ರಿವರ್ಣ ಧ್ವಜವನ್ನು ಅರಳಿಸುವ ಸ್ಮರಣೀಯ ಪವಿತ್ರ ಕ್ಷಣಗಳಿಗೆ ಭಾರತೀಯರಾದ ನಮ್ಮ ಮನ ಕಾಯುತ್ತಿದ್ದ ಕ್ಷಣ. ಇದೀಗ ನಿವೃತ್ತ ವಾಯುಸೇನಾ ಅಧಿಕಾರಿಗಳು ಶ್ರೀ ದೇವಿ ಕುಮಾರ್ ಕೆವಿ ಇವರಿಂದ 79ನೇ ಸ್ವಾತಂತ್ರ್ಯೋತ್ಸವದ ನಮ್ಮಿ ತ್ರಿವರ್ಣ ಧ್ವಜಗಳನ್ನು ಮಾನೆತ್ತರಕ್ಕೆ ಆರಿಸುವಂತ ಕ್ಷಣಗಳು. ಇದೀಗ ತ್ಯಾಗ, ಪ್ರೀತಿ ದ್ಯೋತಕವಾದ ಅಖಂಡ ಭಾರತೀಯರ ಕನಸುಗಳ ಮನಸ್ಸುಗಳ ತ್ರಿವರ್ಣ ಧ್ವಜ ಇದೀಗ ಮಾನೆತ್ತರದಲ್ಲಿ ಹಾರ್ತಾ ಇದೆ. ಕೊಂಡೊಯ್ಯೋಣ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಮಾನೆತ್ತರಕ್ಕೆ ತಾವೆಲ್ಲರೂ ಕೂಡ ಬೀಸುವ ಮೂಲಕ ನಮ್ಮಿ ದೇವಾಲಯದ ಲಕ್ಷ್ಮೀ ಆನೆಯಿಂದ ಇದೀಗ ಧ್ವಜವಂದನೆಗಳನ್ನು ನಾವು ಅತ್ಯಂತ ಪ್ರೀತಿ ಮುದ್ದಾಗಿ ಕಾಣಿಸುವಂತಹ ಲಕ್ಷ್ಮೀ ಮಗಳಿಂದ ಇದೀಗ ಧ್ವಜವಂದನೆ. ರಾಷ್ಟ್ರಕ್ಕೆ ತನ್ನ ಸೇವೆ, ತನ್ನ ಭಕ್ತಿ, ತನ್ನ ಪ್ರೀತಿ ಕೂಡ ಕಾಣಿಸುವಂತಹ ಈ ಒಂದು ಕೊಡ್ತಾ ಇದ್ದೇನೆ. ಸ್ಕೌಟ್ ಮತ್ತು ಗೈಡ್ಸ್ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಈ ವಿಭಾಗವನ್ನು ನಡೆಸ್ತಾ ಇದ್ದಾರೆ. ದೇಶದ ಸಮಗ್ರತೆ, ಶಿಸ್ತು ಮತ್ತು ತ್ಯಾಗಕ್ಕೆ ಮತ್ತೊಂದು ಹೆಸರಾಗಿ ಎನ್ಸಿಸಿ ರೋವರ್ಸ್ ಮತ್ತು ರೇಂಜರ್ಸ್ಗಳು ಮತ್ತು ಸ್ಕೌಟ್ ಮತ್ತು ಗೈಡ್ಸ್ಗಳು ಈ ನಿಟ್ಟಿನಲ್ಲಿ ನಮ್ಮ ಸಮೂಹ ವಿದ್ಯಾಸಂಸ್ಥೆಗಳ ದೈಹಿಕ ಶಿಕ್ಷಕರುಗಳ ನಿರ್ದೇಶನದಲ್ಲಿ ಎನ್ಸಿಸಿ ರೋವರ್ ರೇಂಜರ್ಸ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಎಲ್ಲ ವಿಭಾಗಗಳಿಂದ ಗೌರವ ಸ್ವೀಕಾರವನ್ನು ಪಥ ಸಂಚಲನ ಮೂಲಕ ನಾವು ನೋಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಭಾರತೀಯ ದೇಶ ಸೇವೆಗೆ ನಾವೆಲ್ಲ ನಮ್ಮ ಪ್ರೀತಿ ಮನಸ್ಸುಗಳು ದೇಶಭಕ್ತಿಗೆ ಮತ್ತು ದಯವಿಟ್ಟು ಎಲ್ಲರೂ ಕೂಡ ನಮ್ಮ ತ್ರಿವರ್ಣ ಧ್ವಜಗಳನ್ನು ಕೈ ಬೀಸಿ ಬಾನೆತ್ತರಕ್ಕೆ ಅರಳಿಸುವ ಈ ಮೂಲಕ 79ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಎಲ್ಲರ ಕೈಯಲ್ಲಿರುವಂತಹ ತ್ರಿವರ್ಣ ಧ್ವಜವನ್ನು ಇದೀಗ ಬಾನೆತ್ತರಕ್ಕೆ ಹಾರಿಸುವ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಹ ಪುಟ್ಟದಾದ ಪ್ರಯತ್ನಗಳು.
ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ, ಸ್ಪೋರ್ಟ್ಸ್ ಆ್ಯಂಡ್ ಕಟೀಲ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ ಅಭಿನಂದಿಸೋಣ. ಇವರಿಗೆ ಭಾರತಾಂಬೆಯ ಭಾವಚಿತ್ರವನ್ನು ನೀಡಿ ಗೌರವಿಸಲಿದ್ದಾರೆ ಶ್ರೀ ಸನತ್ ಕುಮಾರ್ ಶೆಟ್ಟಿ ಕೊಳೆತ್ತೂರು ಬಂದು ಅಧ್ಯಕ್ಷರು, ಆಡಳಿತ ಸಮಿತಿ ಮತ್ತು ಆನುವಂಶಿಕ ಮುಕ್ತೇಸರು. ಸಮಾರಂಭ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಎಲ್ಲರಿಗೂ ಕೊಡಬಯಸುತ್ತೇನೆ. ದೇಶಕ್ಕಾಗಿ ತ್ಯಾಗ ಮಾಡಿದ ಭಾರತಾಂಬೆಯ ದಾಸ್ಯ ವಿಮೋಚನೆ ಮಾಡಿದಂತಹ ಅದೆಷ್ಟೋ ಮಂದಿ ನಮ್ಮ ಹಿರಿಯರನ್ನು ನಾವು ನೆನಪಿಸಬೇಕಾಗುತ್ತದೆ. ಇಲ್ಲಿ ನಾನು ಅವರೆಲ್ಲ ಹೆಸರು ಬಿಡಿ ಬಿಡಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆಗಲೇ ವೇದಿಕೆಯಲ್ಲಿದ್ದು ಎಲ್ಲರ ಹೆಸರನ್ನು, ಅವರ ಹಿನ್ನೆಲೆಯನ್ನು ಎಲ್ಲ ನಿಮಗೆ ಅರ್ಥೈಸಿ ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟಿದ್ದಾರೆ. ಇದು ನಾವು ಏನು ಇವತ್ತು ಪಡೆದ ಸ್ವಾತಂತ್ರ್ಯ ಅದನ್ನು ಉಳಿಸಿ ಬೆಳೆಸಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ. ನಿಟ್ಟಿನಲ್ಲಿ ಪರೋಕ್ಷವಾಗಿ ಅದೆಷ್ಟೋ ಜನರು ಮಾಡುತ್ತಿದ್ದರು. ಪ್ರಸಕ್ತ ಸಮಯದಲ್ಲಿ ಈ ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಮ್ಮ ಗಡಿಯಲ್ಲಿ ಕಾಯುತ್ತಿರುವಂತಹ ಅದೆಷ್ಟೋ ಸೈನಿಕರು ಚಳಿ, ಗಾಳಿ, ಮಳೆ, ಬಿಸಿಲೆನ್ನದೆ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಶ ಸೇವೆಯಲ್ಲಿ ನಿಯುಕ್ತರಾಗಿದ್ದಾರೆ. ಸೇವೆಯನ್ನು ಗಮನಿಸುವ ಏನೋ ಪ್ರಾಯಶಃ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯವರು ಅವರ ಪರವಾಗಿ ನನ್ನನ್ನು ಆಹ್ವಾನಿಸಿ ನನಗೆ ಧ್ವಜವನ್ನು ಆರೋಹಣ ಮಾಡುವ ಹಾಗೂ ವೈಯಕ್ತಿಕವಾಗಿ ನನ್ನನ್ನು ಗೌರವಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಅದರ ಹಿಂದಿರುವ ಎಲ್ಲ ಕಾರಣದ ಕೈಗಳಿಗೆ ಮತ್ತು ನನ್ನನ್ನು ಆಹ್ವಾನಿಸಿದಂತ ವೇದಮೂರ್ತಿ ಶ್ರೀ ಹರಿಕೃಷ್ಣ ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ತಾವು ತೊಡಗಿಸಿಕೊಳ್ಳಬೇಕು. ಆ ಮೂಲಕ ನಿಮ್ಮಲ್ಲಿ ಒಂದು ರೀತಿಯ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಇದೆಲ್ಲವನ್ನು ನಾವು ಕಂಡುಕೊಳ್ಳಬಹುದು. ಹಲವು ದೇಶಗಳಲ್ಲಿ ಸೈನಿಕರಾಗಿ ಸೇರುವುದು ಕಂಪಲ್ಸರಿ ಆಗಿದೆ. ತದನಂತರ ಯಾವುದೇ ಉದ್ಯೋಗ ಅಥವಾ ರಾಜಕೀಯಕ್ಕೂ ಸೇರಬಹುದು. ಅದೇ ರೀತಿ ನಮ್ಮವರು ಕೂಡ ಪ್ರಾಥಮಿಕ ಶಿಕ್ಷಣ ಅಥವಾ ತಾವು ಪಡೆದಂತಹ ಪದವಿಯ ನಂತರ ದೇಶದಲ್ಲಿ ವಿವಿಧ ಹುದ್ದೆಗಳಲ್ಲಿ ವಿವಿಧ ಆಯಾಮಗಳಲ್ಲಿ ತಾವು ಸೇರಿಕೊಂಡರೆ ತಮ್ಮ ಜೀವನ ಸಾರ್ಥಕವಾಗುತ್ತದೆ. ಯಾವುದೇ ಮತ್ತು ದೇಶ ಸೇವೆ ಮಾಡುವಂತಹ ಸುಲಲಿತವಾಗುತ್ತದೆ. ನೀವು ಕೂಡ ಯೋಗ್ಯ ಸ್ಥಾನವನ್ನು ಪಡೆದು